ಸಾಧಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ಮೊದಲ ಸಾಧಕರು BLDE ವಚನ ಪಿತಾಮಹ ಡಾಕ್ಟರ್ PG ಹಳಕಟ್ಟಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ವಿಜಯಪುರ. ಇಂಜಿನಿಯರ್ಗಳನ್ನ ತಯಾರು ಮಾಡುವ ಕಾರ್ಖಾನೆ ಎಂದೇ ಪ್ರಸಿದ್ಧಿಯಾಗಿದೆ ವಿಜಯಪುರದ ಡಾಕ್ಟರ್ ಫಾಗು ಹಳಕಟ್ಟಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜ್. 115 ವರ್ಷ ಇತಿಹಾಸ ಇರುವ BLDE ಅಸೋಸಿಯೇಷನ್ ವತಿಯಿಂದ 1980ರಲ್ಲಿ ಈ ಕಾಲೇಜು ಸ್ಥಾಪನೆಯಾಯಿತು. 14 ಎಕರೆ ವಿಸ್ತೀರ್ಣದಲ್ಲಿರುವ ಈ ಕಾಲೇಜು ಉತ್ತರ ಕರ್ನಾಟಕದ ಹಿರಿಮೆಯಾಗಿದೆ. BE ಬಿಟೆಕ್, ME ಎಂಟೆಕ್, MBA ಸೇರಿದಂತೆ 22ಕ್ಕೂ ಅಧಿಕ ತಾಂತ್ರಿಕ ಕೋರ್ಸುಗಳು ಇಲ್ಲಿವೆ. 100ಕ್ಕೆ 100ರಷ್ಟು ಫಲಿತಾಂಶ ಹೊಂದಿರುವ ಡಾಕ್ಟರ್ ಫಾಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೋರ್ಸ್ ಮುಗಿಸಿದವರಿಗೆ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಅರಸಿ ಬರ್ತಿವೆ. ಇಲ್ಲಿ ಕಲಿತವರು ದೇಶ ವಿದೇಶದಲ್ಲಿ ಹೈಟೆಕ್ ಬದುಕು ಕಟ್ಕೊಂಡಿದ್ದಾರೆ. ವಚನ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿ ಅವರು 1910ರಲ್ಲಿ BLDE ಅಸೋಸಿಯೇಷನ್ ಸ್ಥಾಪಿಸಿದ್ರು. ದಿವಂಗತ BM ಪಾಟೀಲರ ಶಿಕ್ಷಣ ಪ್ರೇಮದಿಂದಾಗಿ ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ BLDE ಸಂಸ್ಥೆಯ 75ಕ್ಕೂ ಅಧಿಕ ಕಾಲೇಜುಗಳು ಶಿಕ್ಷಣ ನೀಡುತ್ತಿವೆ. ಪ್ರಸ್ತುತ ಕೈಗಾರಿಕಾ ಸಚಿವ ಡಾಕ್ಟರ್ MB ಪಾಟೀಲ್ ಹಾಗೂ ಸಹೋದರ ವಿಧಾನ ಪರಿಷತ್ ಸದಸ್ಯ ಸುನೀಲಗೌಡ ಪಾಟೀಲ್ ನೇತೃತ್ವದಲ್ಲಿ BLDE ಸಂಸ್ಥೆ ಮುನ್ನಡೆಯುತ್ತಾ ಇದೆ. ನ್ಯಾಕ್, NBA, CSE ಸೇರಿದಂತೆ ಅನೇಕ ಮಾನ್ಯತೆ ಮನ್ನಣೆ ಪಡೆದುಕೊಂಡಿದೆ. ಫಾಗು ಹಳಕಟ್ಟಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಮಹಾವಿದ್ಯಾಲಯವು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬದುಕು ಕಲ್ಪಿಸಿದೆ. ಹಿಂದುಳಿದ ಪ್ರದೇಶಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ BLDE ಸಂಸ್ಥೆಯ ಪಾತ್ರ ಮಹತ್ತರವಾಗಿದೆ. ಶಿಕ್ಷಣದಿಂದ ಹಿಂದುಳಿದ ಭಾಗದಲ್ಲಿ ಸ್ಥಾಪಿತವಾದ BLDE ಸಂಸ್ಥೆಯು ಶತಮಾನ ಕಂಡಿದ್ದು ಉತ್ತರ ಕರ್ನಾಟಕ ಶಿಕ್ಷಣದ ಆಲದ ಮರ ಎನಿಸಿಕೊಂಡಿದೆ. ಇದೀಗ BLDE ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಹೊಣೆ ಹೊತ್ತಿರುವ ಡಾಕ್ಟರ್ MB ಪಾಟೀಲ್ ಹಾಗೂ ಸುನೀಲಗೌಡ ಪಾಟೀಲರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಇವರ ಶಿಕ್ಷಣ ಪ್ರೇಮದ ಫಲವಾಗಿ ಇದೀಗ ಬೆಂಗಳೂರಿನಲ್ಲೂ ಕೂಡ ಹೊಸ ತಂತ್ರಜ್ಞಾನಯುಕ್ತ ಕಾಲೇಜು ತಲೆ ಎತ್ತಿದೆ. ಬಡವರ ಮಕ್ಕಳಿಗಾಗಿಯೇ ಸ್ಥಾಪಿತವಾದ ಈ ಸಂಸ್ಥೆಯಲ್ಲಿ ನಿಸ್ವಾರ್ಥದ ಶೈಕ್ಷಣಿಕ ಸೇವೆ ನಿರಂತರವಾಗಿದೆ. ಬಡವರ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡ್ತಾ ಇರುವ BLDE ಸಂಸ್ಥೆಯ ಸೇವೆ ಹೀಗೆ ಮುಂದುವರಿಯಲಿ ಎಂಬ ಆಶಯ ಎಲ್ಲರದ್ದಾಗಿದೆ. ಪ್ರಾಂಶುಪಾಲರಾದ ಡಾಕ್ಟರ್ P ಮಂಜುನಾಥ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ. I wholeheartedly thank giving this prestigious award on behalf of BLDE Association and BLDE College of Engineering. I thank wholeheartedly once again. I thank for this. And coming to the BLDE Association, it started in the year 1910, and presently it is running 80 plus institutions in and around Vijayapur. And one of the colleges is our engineering college. It is started under the ವಚನಪಿತ ಡಾಕ್ಟರ್ ಫಾಗು ಹಳಕಟ್ಟಿ ಅವರಿಂದ ಒಂದು ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಸಂಗನ ಬಸು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದಾದಮೇಲೆ BM ಪಾಟೀಲ್ ಅವರು ಅಗೇನ್ ಮತ್ತೆ ಅವರು ಕಂಟಿನ್ಯೂ ಮಾಡಿ ಇವಾಗ ಆಸ್ ಆಫ್ ನಾವು ಮೆಡಿಕಲ್ ಕಾಲೇಜ್ ಇದರಿಂದ ಹಿಡಿದು ಇಂಜಿನಿಯರಿಂಗ್ ಒಟ್ಟು 9 ಕಾಲೇಜ್ಗಿಂತ ಜಾಸ್ತಿ ಇದೆ. ಮತ್ತು ಈಗಿನ ಒಂದು ನಮ್ಮ ಲೀಡರ್ ಆದಂಥ ಪ್ರೆಸಿಡೆಂಟ್ MB ಪಾಟೀಲರ ಒಂದು ಅಧ್ಯಕ್ಷತೆಯಲ್ಲಿ ಈ ನಮ್ಮ ಸಂಸ್ಥೆ ಒಂದು ನಡೆಯುತ್ತಿದೆ. ಹಾಗೆ ಈಗ ಅವರ ಲೀಡರ್ಶಿಪ್ಪು ಹಾಗೂ ಕೈಗಾರಿಕಾ ಮಂತ್ರಿ ಆಗಿರೋದ್ರಿಂದ ಸಾಕಷ್ಟು ಇಂಡಸ್ಟ್ರಿಗಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಂದು ಕೊಟ್ಟಿರುತ್ತಾರೆ. ಅದೇ ರೀತಿ MOU ವಿತ್ ಅದರ್ ಕಂಟ್ರೀಸ್ ಲೈಕ್ ಜಪಾನ್, ಜರ್ಮನಿ ದಟ್ ಹೆಲ್ಪ್ಸ್ ಫಾರ್ ಪ್ಲೇಸ್ಮೆಂಟ್ ಇನ್ ಎಸ್ಪೆಷಲಿ ಇನ್ ಕರ್ನಾಟಕ. ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದ ತಕ್ಷಣ R&D, ವಿ ಹ್ಯಾವ್ R&D ಸೆಲ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಲ್, like we have so many such activity, not only education, along with that we have other institutions also. And coming to this engineering college, it started in the 1980. As of now, it is of running 45th year. We have most of the like electronics and communication, all engineering courses we have. Very advanced like AIML and data science also we have recently started. Along with we have architecture course also. Overall, 3,500 plus students are studying in our campus. ಒಂದೇ ಒಂದು ಉದ್ದೇಶ ಅಂದರೆ ಉತ್ತರ ಕರ್ನಾಟಕದ ಸುತ್ತಮುತ್ತಲ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು
ಉದ್ಯೋಗಾವಕಾಶನೂ ಕೊಡಬೇಕು, ಜೊತೆಗೆ ಎಜುಕೇಷನ್ ಜೊತೆಗೆ ಅವರಿಗೆ ಸ್ಕಿಲ್ಸು ಮತ್ತು ಸ್ಟಾರ್ಟ್ ಅಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್. ಐ ವಾಂಟ್ ಟು ಡೆಡಿಕೇಟ್ ಓವರ್ ಆಲ್ ದ ಫೌಂಡರ್ ಲೈಕ್ ವಚನ ಪಿತಾಮಹ ಹಳಕಟ್ಟಿ ಅವ್ರಿಗೆ, ಹಾಗೆ ಸಂಗನಬಸವ ಸ್ವಾಮೀಜಿಗಳು, BM ಪಾಟೀಲ್, MB ಪಾಟೀಲ್ ಮತ್ತು ಸುನಿಲ್ ಗೌಡ್ ಸರ್ ಮತ್ತು ನನ್ನ ಸಹೋದರಿಗಳಿಗೆ ಈ ಒಂದು ಡೆಡಿಕೇಟ್ ಮಾಡ್ತಾರೆ.